ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಕಿದ ಬೀಗವನ್ನ ತೆಗೆಯದಂತೆ ಮಧ್ಯಾಹ್ನ 1:45ರವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಮುಂದಿಂದ ನನಗೆ ಸಂಬಂಧ ಇಲ್ಲ. ಮಾಡುತ್ತೀವಿ ಅದನ್ನ ಅಷ್ಟೇ ಮಾತಾಡ್ಬೇಕು. ನೀವು 1:65 ಬಿಲ್ ಪಾಸ್ ಆಗಬೇಕಾದ್ರೆ ನೀವೇನ್ ಮಾಡ್ಕೊಂಡ್ರಿ? ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿ ಮಾದೇವ್ ಕುಂಬಾರ್ ಇವರು ವಾರ್ಡ್ ನಂಬರ್ 2ರ ಮಹಿಳಾ ಸದಸ್ಯರಾದ ಗೀತಾ ಬಿಚ್ಚರ್ಗಿ ಇವರನ್ನ ಬೀಗ ತೆಗೆಯುವಂತೆ ಮನವೊಲಿಸಲು ಪ್ರಯತ್ನಿಸಿದ್ರು. ನಮ್ಮ ವಾರ್ಡಿನಲ್ಲಿ ಆಗಬೇಕಾಗಿರುವ ಕಾಮಗಾರಿ ವಿಳಂಬವಾಗಿದ್ದು ಹಣ ಸರಿಯಾಗಿ ಬಿಡುಗಡೆಯಾಗಿಲ್ಲ. ನಮ್ಮ ವಾರ್ಡ್ ಜನರಿಗೆ ಸರಿಯಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ. ಕೂಡಲೇ ಈ ಕೆಲಸಗಳನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡುವವರೆಗೆ ಬೀಗ ತೆಗೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಪಂಚಾಯಿತಿಯನ್ನ ಬಂದ್ ಮಾಡಿದ್ರಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಅದ್ರ ಸಲುವಾಗಿ ನಾವು ಪಂಚಾಯಿತಿಯನ್ನ ಬಂದಿಟ್ಟಿದ್ದು. ಅವ್ರು ಕೀಲಿ ಹಾಕಿದ್ರು, ಅವ್ರ ಕೀಲಿಯನ್ನ ತೆಗಿಲಿಕ್ಕೆ ನಾವು ಬಿಡ್ಲಿಲ್ಲ. ಅಂದ್ರೆ ಜನರ ಅಂದ್ರೆ ಅವ್ರ ಬೇಡಿಕೆಗಳನ್ನ ಯಾವ್ದು ಈಡೇರಿಸೋದಿಲ್ಲ. ಮತ್ತೆ ಮಾಡಿದ ಕೆಲಸಕ್ಕೆ ಇನ್ನೂ ರೊಕ್ಕವನ್ನ ಬಂದಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡಿದೇವ ಅಂದ್ರೆ ಅವ್ರು ಕೀಲಿ ಹಾಕಿದ್ರು ಕೀಲಿ ತೆಗಿಲಿಕ್ಕೆ ಕೊಡದೇನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ ಎಲ್ಲರೂ ಸೇರಿ. ಬೇರೆ ವಾರ್ಡಿನ್ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೇವೆ. 2ನೇ ವಾರ್ಡಿಂದ ಜನರು ತಮ್ಮ ಬಿಲ್ ಅನ್ನು ಮಾಡ್ಲಿಲ್ಲ ಅಂತ ದಿನ ನನ್ನ ಹತ್ರ ಕೇಳ್ತಿದ್ರು. ಅದಕ್ಕಾಗ ನಾವ್ ಅವ್ರ ಹತ್ರ ಬಾಳ ಸಲ ಹೇಳಿದ್ವಿ. ಆದ್ರ ಅವ್ರು ಇನ್ನೂ ಮಾಡ್ಲಿಲ್ಲದ ಸಲುವಾಗ ನಾವು ಬೇಡಿಕೆಯನ್ನ ಮಾಡ್ರಿ ಅನ್ನೋ ಸಲುವಾಗ ತೆಗಿಲಿಕ್ಕೆ ಕೊಡ್ಲಿಲ್ಲ. ಆಗ ಪಿಡಿಒ ಮಹಾದೇವ್ ಕುಂಬಾರ್ ಸದಸ್ಯರ ಮನವೊಲಿಸಿ ಅವರ ಬೇಡಿಕೆಗಳನ್ನ ಈಡೇರಿಸಲು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆದಿದ್ದಾರೆ. ನಂತರ ಎಂದಿನಂತೆ ಕಚೇರಿ ಕೆಲಸಗಳು ಪ್ರಾರಂಭವಾದವು ಎಂದು ಪಿಡಿಒ ಮಹಾದೇವ್ ಕುಂಬಾರ್ ತಿಳಿಸಿದ್ರು. ಈಗ 2024-25ನೇ ಸಾಲಿನಾಗ 2 ವರ್ಕ್ ಇದ್ರಿ ವಾರ್ಡ್ ನಂಬರ್ 2ರಲ್ಲಿ. ಅವು ಕೆಲವೊಂದು ಏನೈತಿ ತಾಂತ್ರಿಕ ತೊಂದರೆ ಅಂತ ಏನೈತಿ ಅನುಗುಂಗ ಆಗ್ಲಿಲ್ಲ. ಹಿಂಗಾಗಿ ಈಗ ನಾವು ಮೇಲಾಧಿಕಾರಿ ನಮ್ಮ ಇಡಿ ಸಾಹೇಬ್ರಿಗೆ ಮಾತಾಡೇನ್ರಿ, ಅವರು ಬರತ್ತಾರ. ಬಂದ ನಂತರ ಅದನ್ನ ಬರೋ ಸೆಪ್ಟೆಂಬರ್ದಾಗ 8 ಪ್ಲಾನ್ ಹಾಕಿ ನಾವು ಬಗೆಹರಿಸ್ತು ಅಂತ ಒಂದು ಆಶ್ವಾಸನೆ ನಾವು ಸಾರ್ವಜನಿಕ ಕೊಡ್ತೀವಿ. ಬರತ್ತಾರ ಸಾಹೇಬ್ರು ಬರತ್ತಾರ. ಇಲ್ಲ ಸಾಹೇಬ್ರು ಬರ್ಬೇಕು. ಇಡಿ ಸರ್ ನರೇಗಾ ಉದ್ಯೋಗತ್ರಿ ಯೋಜನೆ ಅವರ ಇದನ್ನ ಮಾಡ್ಬೇಕು. ಸಾಹೇಬ್ರು ಬಂದಾಗ ಅದು ಬರೋ ಇದ್ರಿ ಯಾವಾಗ ಸೆಪ್ಟೆಂಬರ್ದಾಗ 8 ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಾಹೇಬ್ರು ಬರ್ತಾರ. ಈಗ ಇದು ಪ್ರತಿಭಟನೆ ಅವ್ರ ಕಿಲಿ ತೆಗಿಲಾರ್ದ ಮಟ್ಟಿಗೆ ಇಲ್ಲ ಈಗ ಇಲ್ಲ ಸರ್ ಯಾವ್ದ್ರಿ ಟೆಕ್ನಿಕಲ್ ಇಶ್ಯೂ ಆಯ್ತು ಸರ್. ನಮ್ಗೆ ಗಮನಿತ್ತು ಇಂಜಿನಿಯರ್ ಬಂದಿದ್ದು ಸರ್. ಇಂಜಿನಿಯರ್ಗೂ ಏನಿತ್ತು ನಾವು ಈಗ ನಾವು ಕಳಿಸೋದು ಟೆಕ್ನಿಕಲ್ ಇಶ್ಯೂ ಆಗಿ ಹಿಂಗಾಗಿ ಈಗ ತಾಂತ್ರಿಕ ತೊಂದರೆಯಿಂದ ಆಗೈತ್ರಿ ಅದ. ಹಾದಿಲ್ಲ ಹಾದಿ ಕಳಿಲ್ಲ ಸರ್. ಹಾದಿ ಐತಿ ಹಾದಿ ಮಾಡ್ಬೇಕ್ರಿ ಸರ್. ಈಗ ಫೈಲ್ ಇಲ್ಲ ಫೈಲ್ ಕಳ್ದಲ್ಲಿ ಏನಿಲ್ಲ ಎಸ್ಟಿಮೇಟ್ ಆಗಿದ್ರಿ. ಎಸ್ಟಿಮೇಟ್ ಆಗಿನೈತಿ ಟೆಕ್ನಿಕಲ್ ಐತಿ ಆನ್ಗೋಯಿಂಗ್ ಆಗ್ಬೇಕೈತ್ರಿ. ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಆನ್ಗೋಯಿಂಗ್ ಆಗ್ಲಿಲ್ಲ. ಆ ವರ್ಕರ್ ಸ್ವಲ್ಪ ಬರ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂ ಆಗೈತ್ರಿ. ಇಲ್ಲ ಈಗ ಬರೋ ಸೆಪ್ಟೆಂಬರ್ದಾಗ ನಾವು 8ದಾಗ ನಾವು 2025-26 ಸಾಲ 8ದಾಗ ವರ್ಕ್ ತೊಂದು ಅದನ್ನ ನಾವು ಇದನ್ನ ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಸಂಜು ಬ್ಯಾಕುಡೆ, KMM ಕನ್ನಡ ನ್ಯೂಸ್, ಬೆಳಗಾವಿ.